ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿ ಹೃದಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಕೃಪಾ ವರಗಳು ಇಲ್ಲದೆ ಪ್ರೀತಿ ಹೃದಯ ಮಕ್ಕಳು ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಹೃದಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಪ್ರತಿ ಸಾಯಂಕಾಲ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಪ್ರೀತಿಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ದೈವಿಕ ದುಃಖವು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ಏನಂದರೆ ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸ ಮಾಡಿದರು. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಉಳಿದ ಮಕ್ಕಳೇ, ದೇವ ವಾಕ್ಯ ಹೇಳ್ತದೆ, ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ, ಈ ದಿನಗಳಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರ ಕಡೆ ಹೇಗೆ ನಾವು ತಿರುಗಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿ ಮಕ್ಕಳೇ, ಇಲ್ಲಿ ಇಂಗ್ಲಿಷ್ ನೋಡಿದ್ರೆ ರಿಪೆಂಟ್ ಕಮ್ಸ್ ಫ್ರಮ್ ದ ಗ್ರೀಕ್ ಭಾಷೆಯಲ್ಲಿ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತದೆ, ಮಿಂಟೋನ್ ಎಂಬುದಾಗಿ. ಅಲ್ಲಿ ಗ್ರೀಕ್ ಭಾಷೆಯಲ್ಲಿ ಮಿಂಟೋನ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಹೃದಯ ಮಕ್ಕಳೇ, ನಾವು ದೇವರ ಕಡೆಗೆ ತಿರುಕೊಳ್ತಾ ಇದ್ದೀವ, ನಮ್ಮ ಜೀವಿತದಲ್ಲಿ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ದುಃಖದಿಂದ ದೇವರೇ, ನಾನು ನಿನ್ನ ಕಡೆ ತಿರ್ಕೋತೀನಿ, ನಾನು ಏನು ತಪ್ಪ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೀತಿ ದೇವ ಮಕ್ಕಳೇ, ಪ್ರಸಂಗಿ 7ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ, ಏನಂದರೆ ನಂಗಿಂತ ಕರಕರೆಯು ವಾಸಿ ಮುಖವು ಸಪ್ಪಗಾರುವಲ್ಲಿ ಮೂಲ ಹೃದಯಕ್ಕೆ ಮೇಲು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ಅಲ್ಲಿ ದಾವಿದನ ಅಲ್ಲಿ ಹೇಳ್ತಾರೆ, ಪ್ರಸಂಗಿ ನಿನ್ನ ಹೃದಯ ಮೇಲು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಏನಾದರೂ ದುಃಖ, ಮುಖ ಸೊಪ್ಪಗಾಗಿದ್ರೆ ನಮ್ಮ ಹೃದಯ ಒಂದು ಮೇಲಾಗಿದೆ ಎಂಬುದಾಗಿ ಪ್ರಸಂಗಿ ಹೇಳ್ತಾರೆ. ಹೌದು ಪ್ರೀತಿದ ಮಕ್ಕಳೇ, ನಾವು ಯಾವ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯ. ನಮ್ಮ ಜೀವಿತ ದೇವರೇ, ನಮ್ಮ ಪಾಪದಲ್ಲಿ ಹೋಗದೆ ನಾನು ಮನ ತಿರುಗ್ತೀನಿ, ದೈವಿಕವಾಗಿ ದುಃಖದಿಂದ ನಿನ್ನ ಪಶ್ಚಾತ್ತಾಪದಿಂದ ಪಡ್ತೀನಿ ಎಂಬುದಾಗಿ ಹೇಳುವಾಗ ಸಂತೋಷವುಳ್ಳವರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದ್ದನು ಅವನು ಹೊರಟಾಗಿ ಎನಿಸುವ ಕರ್ತನ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿಸಿದನು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಾವು ಕಷ್ಟಪಡಬೇಕಿತ್ತು. ನಮ್ಮ ಪಾಪಗಳಿಗಾಗಿ ದೇವರು ನಮಗೆ ಸಂಕಷ್ಟಗಳನ್ನು ಅನುಭವಿಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಆ ಪ್ರೀತಿದ ಮಕ್ಕಳೇ, ನಾವು ಯಾವ ಥರ ಮಾರ್ಗದಲ್ಲಿ ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ ನೋಡಿ, ಅಲ್ಲಿ ಹೇಳ್ತಾರೆ 53ನೇ ಅಧ್ಯಾಯ 4ನೇ ವಚನ ಹೇಳ್ತದೆ ನೋಡಿ. 53ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಏನಂದ್ರೆ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆವು ನಮ್ಮ ಸಂಕಷ್ಟವೇ. ಹೌದು ಪ್ರೀತಿಯ ಮಕ್ಕಳೇ, ನಮಗಾಗಿ ನಾವು ಕಷ್ಟಪಡ್ಬೋದಿತ್ತು, ಆದರೆ ನಮ್ಮ ಪಾಪಗಳನ್ನು ನಮ್ಮ ಶಿಲ್ಬೆ ಮೇಲೆ ನಾವು ಹೋಗಬೇಕಿತ್ತು. ಅದರ ಬದಲಾಗಿ ದೇವರು ನಮಗೆ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರೇ, ನಾನು ಪಶ್ಚಾತ್ತಾಪ ಪಡ್ತೀನಿ, ನಾನು ಮನ ತಿರುಗುತ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವನ್ನಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಅದೇ ಥರ ಮತ್ತೇನ ಬರೆದ ಸುವಾರ್ತೆ 26ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, 22 ವಚನ ಹೇಳ್ತಾರೆ. ಅವರು 22 ವಚನ ಹೇಳ್ತಾರೆ, ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದ್ದವನೇ ಅವನನ್ನು ಹಿಡಿದುಕೊಂಡನು. ಆಮೇಲೆ ಅಲ್ಲಿ ಶಿಷ್ಯರೊಬ್ಬ ದೇವರ ಭೋಜನ 12 ಜನ ಶಿಷ್ಯರು ಇರ್ತಾರೆ. ಪ್ರೀತಿ ಮಕ್ಕಳೇ, ಅಲ್ಲಿ ಇಸ್ಕರಿಯೋತ ಎಂಬಂತ ವ್ಯಕ್ತಿ ಇರ್ತಾನೆ. ಯಾರು ನನ್ನ ತಟ್ಟೆಯಲ್ಲಿ ಕೈ ಹಾಕ್ತಾರೋ ಅವನೇ ನನ್ನನ್ನು ಹಿಡ್ಕೊಳ್ತಾನೆ ಎಂಬುದಾಗಿ ದೇವರು ಹೇಳ್ತಿದ್ದರು. ಹೌದು ಪ್ರೀತಿದೆ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ದೇವರನ್ನ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನಾವು ಒಳ್ಳೆ ದೇವರನ್ನೇ ನಡೀತಾ ಇದ್ದೀವಿ. ನಾವು ಯಾವುದು ಪಾಪ ಮಾಡ್ತಾ ಇಲ್ಲ, ನಾವು ಯಾರಿಗೂ ಸುಳ್ಳು ಸಾಕ್ಷಿ ಹೇಳ್ತಾ ಇಲ್ಲ. ಆದರೆ ನಾವು ದೇವರನ್ನ ದೈವಿಕವಾಗಿ ದುಃಖಪಟ್ಟು, ದೇವರೇ, ನಾನು ಇಂದಿನಿಂದ
ಪಶ್ಚಾತ್ತಾಪ ಪಡ್ತೀನಿ, ನಾನು ಒಳ್ಳೆ ಮಗನಾಗಿ ಮಗಳಾಗಿ ಜೀವಿಸುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ದೇವ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳ್ತದೆ ನೋಡಿ. ಏನಂತದಂದ್ರೆ, ಸ್ವಲ್ಪ ಕಾಲದವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಆ ನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅಂದನು. ಆಮೇನ್, ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಾನು ಸ್ವಲ್ಪ ದಿನನೇ ಇರ್ತೀನಿ, ಆಮೇಲೆ ನೀವು ನೋಡುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರು ಬರುವಂತ ಸಮಯಗಳಲ್ಲಾಗಿದೆ. ನಾವು ಮನ ತಿರುಗಬೇಕು, ದೈವಿಕವಾಗಿ ಮನ ತಿರುಗಬೇಕು. ದೇವ್ರೇ, ನೀನು ಬರುವಂತ ದಿನಗಳಲ್ಲಿ ನನ್ನ ಪಶ್ಚಾತ್ತಾಪದಿಂದ ದೇವ್ರಿ ನನ್ನ ಯಾವ ಜೀವಿತದಲ್ಲಿ ಯಾವ ಕತ್ತಲಲ್ಲಿ ಇದ್ದೀನೋ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಎಂಬುದಾಗಿ ಅರ್ಥ ಮಾಡಿಸಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಅರ್ಥ ಮಾಡಿಸ್ತಾರೆ. ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ದೇವ್ರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವರು ನಮಗೆ ಕುಟುಂಬದಲ್ಲಾಗ್ಲಿ ಯಾವುದೇ ಗಲಿಬಿಲಲ್ಲಿ ಇದ್ರೂ ಕೂಡ ದೇವ್ರು ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಇಂದು ತೀರ್ಮಾನ ಮಾಡಿಕೊಳ್ಬೇಕು, ದೇವ್ರೆ ನಾನು ದೈವಿಕ ದುಃಖದಿಂದ ಪಶ್ಚಾತ್ತಾಪ ಪಡ್ತೀನಿ, ನಾನು ಒಳ್ಳೆ ಮಾರ್ಗದಲ್ಲಿ ಜೀವಿಸುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಸಾಯಂಕಾಲ ವೇಳೆಯಲ್ಲಿ ಪ್ರತಿದಿನ ನಿನ್ನ ವಾಕ್ಯಗಳು ಧ್ಯಾನ ಮಾಡುವಾಗ ದೇವರೇ, ಈ ಮಕ್ಕಳ ವಿಡಿಯೋ ನೋಡುವಾಗ ಅಪ್ಪ ಅವರನ್ನು ಆಶೀರ್ವದಿಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಅಪ್ಪ ನೀನು ಹೇಳಿದಲ್ಲಪ್ಪ, ಮನ ತಿರುಗಿರಿ ಎಂಬುದಾಗಿ. ಹೌದಿಸಪ್ಪ, ನಾವು ಮನ ತಿರುಗುವಂತೆ ನೀನು ಸಹಾಯ ಮಾಡು. ಅಪ್ಪ, ನಾವು ಪಾಪದಲ್ಲಿ ಜೀವಿಸದೆ ಅಪ್ಪ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ, ಜುಡುತ್ತದೆ. ಆಮೇನ್. ಮೇ